ಫ್ರೆಂಡ್ಸ್, ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾನು ಫಿಲ್ಟರ್ ಕಾಫಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಿಲ್ಟರ್ ಕಾಫಿ ತುಂಬಾ ಈಸಿ ಮೆಥಡು. ಇದು ರಿಕ್ವೆಸ್ಟೆಡ್ ವಿಡಿಯೋ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಬೆಳಗ್ಗೆ ಎದ್ದು ಏನೇ ಟೆನ್ಷನ್ ಇರಲಿ, ಬೆಳಗ್ಗೆ ಎದ್ದು ಒಂದು ಲೋಟ ಬಿಸಿ ಕಾಫಿ ಕುಡಿದ್ಬಿಟ್ರೆ ಆಲ್ ಆಫ್ ದ ಟೆನ್ಷನ್ ವಿಲ್ ಹೊರಟೋಗ್ತು ಅನ್ನಂಗೆ. ಎಲ್ಲ ಟೆನ್ಷನ್ನು ಹೋಯ್ತು, ಮತ್ತು ನಮ್ಮ ಮೂಡ್ ಚೆನ್ನಾಗಿದೆ. ಮತ್ತು ಏನೇ ಆದರೂ ಇವತ್ತು ಕಾಫಿ ಕುಡ್ದಿಲ್ಲ, ಸೊ ಅದಕ್ಕೆ ಇವತ್ತು ಮೂಡ್ ಸರಿಗಿಲ್ಲ, ತಲೆ ನೋವ್ತಿದೆ ಅಂತ ಈ ರೀತಿ ಹೇಳೋ ಅಭ್ಯಾಸಗಳು ತುಂಬ ಜನಕ್ಕಿದೆ. ಸೊ ಇವತ್ತು ಕಾಫಿ ಪ್ರಿಯರಿಗೋಸ್ಕರ ಇವತ್ತು ಫಿಲ್ಟ್ರ್ ಕಾಫಿ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ ಫಿಲ್ಟ್ರ್ ಕಾಫಿ ಮೇಕರ್. ಇದು ಕಾಫಿ ಮೇಕರು. ಆನಂತರ ನೋಡಿ, 1.5 ಗ್ಲಾಸ್ನಷ್ಟು ಹಾಲು ತೊಗೊಂಡಿದ್ದೀನಿ. ಸಕ್ಕರೆ 2 ಸ್ಪೂನು. ಇದು ಒಂದು 3 ಸ್ಪೂನ್ನಷ್ಟು ಕಾಫಿ ಪೌಡರ್ ಇದೆ. ಕಾಫಿ ಪೌಡರಲ್ಲೂ ಆನಂತರ ನೀರು ತೊಗೊಂಡಿದ್ದೀನಿ 1 ಗ್ಲಾಸು. ಆಲ್ಮೋಸ್ಟ್ ಒಂದು 100 ml ಅಂದ್ಕೊಳ್ಳಿ ಅಷ್ಟು ನೀರು. ನೋಡಿ ಫ್ರೆಂಡ್ಸ್, ಇದು ಕಾಫಿ ಮೇಕರು. ಅಂದರೆ ಈಗ ಫಿಲ್ಟರ್ ಥರ ಇದು ಮೇನ್ ಫಿಲ್ಟ್ರು ಇದೆ. ಇದರಲ್ಲಿ 2 ಚೇಂಬರ್ಸ್ ಇರುತ್ತೆ. ಐ ವಿಲ್ ಶೋ ಯು. ಇದು ಒಂದು ಚೇಂಬರು ಮತ್ತು ಇದೊಂದು ಚೇಂಬರ್. ಇದರಲ್ಲಿ ನೀವು ನೋಡ್ಬೋದು ಸಣ್ಣ ಸಣ್ಣ ತೂತುಗಳಿದೆ. ಆನಂತರ ಅದಕ್ಕೆ ಒಂದು ಈ ಥರ ಲಿಡ್ ಕೊಟ್ಟಿರ್ತಾರೆ ಕವರ್ ಮಾಡಲಿಕ್ಕೆ. ಈ ಕಾಫಿ ಪೌಡರ್ ಏನಿದೆ ಇದನ್ನು ಹಾಕ್ಬಿಟ್ಟು ಈ ಥರ ಕ್ಲೋಸ್ ಮಾಡಲಿಕ್ಕೆ. ಏನಾಗುತ್ತೆ ಈ ರೀತಿ ಹಾಕಿದಾಗ ನಿಧಾನಕ್ಕೆ ಕಾಫಿ ಫಿಲ್ಟರ್ ಆಗಿ ಡ್ರಿಪ್ ಬೈ ಡ್ರಿಪ್, ತೊಟ್ಟಿಕ್ಕಿ ಅದಕ್ಕೆ ಡ್ರಿಪ್ ಮೇಕರ್ ಅಂತಲೇ ಹೇಳ್ತಾರೆ. ಇದನ್ನು ತೊಟ್ಟಿಕ್ಕಿ ಕೆಳಗಡೆ ಬರುತ್ತೆ. ಸೊ ಆನಂತರ ಇದನ್ನು ಕ್ಲೋಸ್ ಮಾಡೋದು. ಆಲ್ಮೋಸ್ಟು ಈ ಹಳೆ ಕಾಲದಲ್ಲಿ ಈ ಥರ ಬರ್ತಿತ್ತು. ಕೆಲವ್ರಿಗೆ ಈ ಥರ ಸಿಗೋದೇ, ಅಂದರೆ ಈ ಥರ ಇರೋದೇ ಇಲ್ಲ, ಖಾಲಿ ಈ ಥರ ಮಾತ್ರ ಇರುತ್ತೆ. ಸೊ ಡಿಪೆಂಡ್ಸ್ ಆನ್ ಇದನ್ನು ನಾವು ಹಾಕ್ಬಿಟ್ಟು ಮಾಡೋ ವಿಧಾನ ನೋಡ್ಕೊಳ್ಳೋಣ. ಇದು ಬಂದು ಕಾಫಿ ಪೌಡರ್. ಕಾಫಿ ಪೌಡರಲ್ಲೂ ವಿಶೇಷತೆ ಇದೆ. 2 ವಿಧವಾದ ಕಾಫಿ ಪೌಡರ್ ಸಿಗುತ್ತೆ. ಒಂದು ರುಬೆಸ್ಟಾ ಮತ್ತು ಅರಬಿಕಾ ಅಂತ ಹೇಳ್ತಾರೆ. ಯೂಶ್ವಲಿ ರುಬೆಸ್ಟಾ ತುಂಬ ಸ್ಟ್ರಾಂಗ್ ಇರುತ್ತೆ. ಅದರಲ್ಲಿ 70% ಕಾಫಿ ಬೀಜ ಇದ್ದರೆ ಇನ್ನು 30% ಚಕೋರಿ ಇರುತ್ತೆ. ಈ ರುಬೆಕಾದಲ್ಲಿ ಏನಿರುತ್ತೆ ಅಂದರೆ ತುಂಬ ಮೈಲ್ಡ್ ಆಗಿರುತ್ತೆ. ಎಕ್ಸಾಂಪಲ್ ಈಗ 90% ಕಾಫಿ ಬೀಜ ಇದ್ದರೆ 10% ಚಕೋರಿ ಹಾಕಿರ್ತಾರೆ. ತುಂಬ ಮೈಲ್ಡ್ ಇರುತ್ತೆ. ಈವನ್ 95% ಆ ಥರನೂ ಕೂಡ ತೊಗೋಬೋದು. ಈ ಚಕೋರಿ ಅನ್ನೋದೇನು? ಚಕೋರಿ ಅನ್ನೋದು ಒಂದು ಗಿಡದ ಬೇರದು. ಆ್ಯಕ್ಚುಲಿ ಆ ಗಿಡದ ಬೇರನ್ನ ಬೇಯಿಸಿ ಕಾಫಿ ಜೊತೆ ಮಿಕ್ಸ್ ಮಾಡಿ ಕೊಡ್ತಾರೆ. ಸೊ ಅದೇನು ಕೆಲಸ ಮಾಡುತ್ತೆ ಚಕೋರಿ ಅಂದರೆ, ಜಸ್ಟ್ ಫಾರ್ ಕಲರ್ ಕೊಡುತ್ತೆ. ಕಲರ್ಗೋಸ್ಕರ ಒಂಥರ ಕಾಫಿ ತಿಕ್ನೆಸ್ಸು ಕೂಡ ಜಾಸ್ತಿ ಮಾಡುತ್ತೆ ಈ ಚಕೋರಿ ಹಾಕೋದ್ರಿಂದ. ಅದಷ್ಟೇ ಚಕೋರಿ ಯೂಸು, ಬೇರೆ ಏನಿಲ್ಲ. ಸೊ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೋಡಿ, ಮೊದಲಿಗೆ ಸ್ಟವ್ ಹಚ್ಚಿ ಅದಕ್ಕೆ ನೀರು ಹಾಕಿ, ನೀರು ಕುದಿಲಿ ತನಕ ಬಿಡಿ. ಹಾಗೆ ಸ್ವಲ್ಪ ಒಂದು ಬಾಯ್ಲ್ ಬಂದರೆ ಸಾಕು. ನೋಡಿ, ಅಷ್ಟರಲ್ಲಿ ನಾವು ಕಾಫಿ ಪೌಡರ್ನ ಇದಕ್ಕೆ ಹಾಕ್ಕೊಳ್ಳೋಣ. ಈ ಥರ ಲಿಡ್ ಅಪ್ಪರ್ ಚೇಂಬರ್ಗೆ ಹಾಕ್ಕೋಬೇಕು, ಲೋಯರ್ ಚೇಂಬರ್ಗೆಲ್ಲ. ಈ ರೀತಿ ಹಾಕ್ಕೊಂಡು ಜಸ್ಟ್ ಈ ಲಿಡ್ ಏನಿದೆ ಇದನ್ನು ಕ್ಲೋಸ್ ಮಾಡೋಣ. ನೋಡಿ, ಈಗ ನೀರು ಕುದೀತಿದೆ. ಸ್ಟವ್ ಆಫ್ ಮಾಡಿಕೊಂಡು ಈ ನೀರನ್ನ ತೆಗೆದು ಈ ಕಾಫಿ ಒಳಗಡೆ, ಡಿಕಾಕ್ಷನ್ ಒಳಗಡೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಡಿ. ಇದು ಒಂದು 10-15 ನಿಮಿಷದ ನಂತರ ಆ ಡಿಕಾಕ್ಷನ್ ಏನಿದೆ ಡಿಪ್ಪಾಗಿ ಡ್ರಿಪ್ಪರಿಂದ ಫಸ್ಟ್ ಚೇಂಬರಿಂದ ಸೆಕೆಂಡ್ ಚೇಂಬರ್ಗೆ ಕಲೆಕ್ಟ್ ಆಗುತ್ತೆ. ನೋಡಿ, ಈಗ ಸ್ಟವ್ ಹಚ್ಕೊಂಡು 1.5 ಗ್ಲಾಸಷ್ಟು ಹಾಲನ್ನ ಹಾಕ್ತಾಯಿದ್ದೀನಿ. ಅದಕ್ಕೆ ಸಕ್ಕರೆ ಕೂಡ ಹಾಕ್ತಾಯಿದ್ದೀನಿ 2 ಗ್ಲಾಸು. 2 ಗ್ಲಾಸ್ಗೆ ಮಾಡ್ತಾಯಿದ್ದೀರಾ, ಮತ್ತು 1.5 ಗ್ಲಾಸ್ ಯಾಕೆ ಅಂತ ಕೇಳ್ಬೋದು ನೀವು. ಇನ್ನು 1/2 ಗ್ಲಾಸ್ನಷ್ಟು ನಾವು ಫಿಲ್ಟರ್ ಕಾಫಿ ಹಾಕ್ತೀವಿ. ನೋಡಿ, ಈಗ ಆಲ್ಮೋಸ್ಟ್ ಫಿಲ್ಟರ್ ಕಾಫಿ ಸುಮಾರಾಗಿ ಬಂದಿದೆ ಕೆಳಗಡೆ. ಈಗ ಅದನ್ನು ಹಾಕ್ತಾಯಿದ್ದೀನಿ. ಐ ಥಿಂಕ್ ಯು ಕ್ಯಾನ್ ಸಿ. ನೋಡಿ, ಈಗ ಅದು ಅಷ್ಟೇ ಆಫ್ ಮಾಡಿಬಿಟ್ಟು ಇಷ್ಟೇ ಫಿಲ್ಟ್ರ್ ಕಾಫಿ. ನೋಡಿದ್ರಲ್ಲ, ನಾನು 2 ಗ್ಲಾಸಸ್ ಮಾಡಿದ್ದೆ, ಆಗಿದೆ. ಸೊ ಇವತ್ತಿನ ರೆಸಿಪಿ ಇಷ್ಟೇ. ಇದನ್ನು ನೀವು ಈ ಡಿಕಾಕ್ಷನ್ ಇನ್ನೂ ಗಟ್ಟಿಗೆ ಬೇಕು ಅಂತ ಅಂದಾಗ ನೋಡಿ, ಇದೆಯಲ್ವಾ, ಈ ಡಿಕಾಕ್ಷನ್ನ ಮತ್ತೆ ಇದ್ರೊಳಗಡೆ ಹಾಕಿ ಅಗೇನ್ ಕ್ಲೋಸ್ ದ ಲಿಡ್. ಅದು ಡ್ರಿಪ್ಪಾಗಿ ಬೀಳಲಿಕ್ಕೆ ಶುರುವಾಗುತ್ತೆ. ಇವತ್ತಿನ ರೆಸಿಪಿ ಮತ್ತು ನಾನು ಕೊಟ್ಟಿದ್ದ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಬಟನ್ ಹಿಟ್ ಮಾಡಿ. ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಅಲ್ಲಿ ರೆಡ್ ಬಟನ್ ಇರುತ್ತೆ, ಆ ರೆಡ್ ಬಟನ್ ಕ್ಲಿಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಯಿತು ಅಂತಲೇ ಅರ್ಥ. ಮತ್ತು ಅಲ್ಲೊಂದು ಸಣ್ಣ ಗಂಟೆ ಬರುತ್ತೆ, ಆ ಗಂಟೆನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಯಾವುದೇ ವೀಡಿಯೋಸ್ ಮಾಡಿದ್ರು ಅಪ್ಲೋಡ್ ಮಾಡಿದ್ರು ನಿಮಗೆ ಮೆಸೇಜ್ ಬರುತ್ತೆ. ಸೊ ಥ್ಯಾಂಕ್ ಯು, ಬಾಯ್.